ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಐ ಹೇಟ್ ಕನ್ನಡಿಗರು. ಅಂದರೆ ಎಲ್ಲ ಕನ್ನಡಿಗರು ಅಲ್ಲ, ಐ ಹೇಟ್ ಕನ್ನಡಿಗರು ದಟ್ ಯೂಸ್ ಆರ್ ವಿತ್ ದೀಸ್ ದೇ ಥಿಂಗ್ಸ್. ಇವತ್ತು ಯೋಚನೆ ಮಾಡ್ತಾಯಿದ್ದೆ, ಸ್ವಲ್ಪ ಜನರಿಗೆ ಸಿಟ್ಟು ಬರೋ ವಿಷಯನೇ ಆರಿಸ್ಕೊಂಡ್ರೆ ಹೇಗೆ ಅಂತ. ಸಿಟ್ಟು ಬರೋ ವಿಷಯ ಅಂದಾಗ ಈ ಕೆಳಗಿನವು ನೆನಪಿಗೆ ಬಂದವು. ಮೊದಲೇ ಹೇಳ್ಬಿಡ್ತೀನಿ, ನನಗೆ ಕನ್ನಡಿಗರನ್ನು ಕಂಡ್ರೆ ವಿಶೇಷವಾದ ಪ್ರೀತಿ. ಅದು ನಿಮಗೆಲ್ರಿಗೂ ಗೊತ್ತೇ ಇರೋ ವಿಷಯ. ಆದರೆ ಈಗ ನಾನು ಹೇಳ್ತೋರೆ ಈ 3 ವಿಷಯಗಳಲ್ಲಿ ಕನ್ನಡಿಗರನ್ನು ಕಂಡ್ರೆ ನನಗೆ ಒಂಥರ ಸಿಟ್ಟು ಮತ್ತು ಬೇಜಾರು. ಏಕೆಂದರೆ ತಮ್ಮ ಒರಿಜಿನಾಲಿಟಿನೇ ಇಲ್ಲದೆ ಇರೋ ಮೂದೇವಿಗಳು ಅಂತ ಕೆಲವೊಂದು ಟೈಮು ಇವರನ್ನು ಕರಿಬೇಕು ಅನಿಸುತ್ತೆ, ಇವರು ಈ ಥರ ಮಾಡೋದನ್ನೆಲ್ಲ ನೋಡಿದಾಗ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇ ವಿಷಯ, ನಮ್ಮ ಕನ್ನಡಿಗರು ಸರ್ ಅಂತ ಬಳಸ್ತಾ ಇರ್ತಾರೆ ಅನ್ನೋ ಪದಾನ. ಅಂದರೆ ಎಲ್ಲರನ್ನೂ ನಾವು ಸರ್ ಅಂತ ಯಾಕೆ ಕರಿತೀವಿ? ಉತ್ತರ ಭಾರತದವರು ಮೋದಿಯವರನ್ನು ಮೋದಿಜಿ ಅಂತ ಕರೀತಾರೆ. ಆದರೆ ನಾವು ಕನ್ನಡಿಗರು ಎಲ್ಲರನ್ನೂ ಸರ್ ಅಂತ ಕರಿತೀವಿ. ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಸರ್, ಶಂಕರ್ ನಾಗ್ ಸರ್, ಅಂಬರೀಷ್ ಸರ್, ಇತ್ಯಾದಿ ಇತ್ಯಾದಿ. ಅಂದರೆ ನಾನಿಲ್ಲಿ ಬರೀ ಜೀವನದ ಪಯಣವನ್ನು ಮುಗಿಸಿದವ್ರಿಗಷ್ಟೇ ರೆಫರೆನ್ಸ್ ಮಾಡ್ತೀನಿ ಅಂತ ಅಲ್ಲ, ಬದುಕಿರೋರಿಗೂ ಕೂಡ ಹೀಗೆ ಸರ್ ಅಂತಲೇ ಕರೀತಿರ್ತಾರೆ. ಇವರಿಗೆಲ್ಲ ಮರ್ಯಾದೆಯಿಂದ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಅಂದರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಅಥವಾ ಅವರು ಮರ್ಯಾದೆಗೆ ಏನಾದರೂ ಕಡಿಮೆ ಅಂತ ಯಾರು ಹೇಳ್ತಾರಾ? ದಯವಿಟ್ಟು ನಿಮ್ಮಲ್ಲಿ 1 ಔನ್ಸ್ ಆತ್ಮಾಭಿಮಾನ ಅಥವಾ ಸ್ವಾಭಿಮಾನ ಅಂತ ಏನಾದ್ರು ಇದ್ದರೆ ಎಲ್ಲರನ್ನು ಮರ್ಯಾದೆಯಿಂದ ಅವರು ಅಥವಾ ಇವರು ಅಂತ ಕರೀರಿ. ಅದರಿಂದ ನಿಮ್ಮ ಮರ್ಯಾದೆಗೇನೂ ಕೊಂದು ಬರಲ್ಲ, ಆ ದೊಡ್ಡ ಮನುಷ್ಯರಿಗೂ ಏನೂ ಕಷ್ಟ ಆಗಲ್ಲ. ಅದ್ರ ಬದಲಿಗೆ ನೀವು ಅಂಥ ಸರ್ ಇಂಥ ಸರ್ ಅಂತ ರಾಗ ಹೇಳಿದ್ರೆ ಸುಮ್ಮನೆ ಬಕೆಟ್ ಹಿಡ್ದಂಗೆ ಆಗತ್ತೆ. ಇನ್ನಾದರೂ ಈ ಬಕೆಟ್ ಹಿಡಿಯೋ ಆ್ಯಟಿಟ್ಯೂಡ್ ಬಿಟ್ಟು ಮರ್ಯಾದೆ ಕೊಟ್ಟು ಮಾತಾಡಿ. ನನ್ನ ಪ್ರಕಾರ ಈ ನಮ್ಮ ಟಿ ವಿ ಆ್ಯಂಕರ್ಗಳು ಶುರು ಮಾಡಿದ ರೋಗನೇನೋ ಇದು ಅಂತ ಕೆಲವೊಂದು ಟೈಮ್ ಅನುಮಾನ ಬರುತ್ತೆ. ನಾವು ಸರ್ ಅಂತ ಕರೆಯೋದು ಕೇವಲ 2 ರೀತಿ ಜನಗಳಿಗೆ ಮಾತ್ರ ನಿಜವಾಗಲೂ. ಒಂದು, ಬ್ರಿಟಿಷ್ ಸರ್ಕಾರದಿಂದ ಪುರಸ್ಕರಿಸಿಕೊಂಡು ಸರ್ ಪದವಿ ಪಡೆದವರಿಗೆ. ಉದಾಹರಣೆಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಲ್ಲ ಅಂಥವರಿಗೆ. ಮತ್ತೊಂದು, ನಮ್ಮ ಶಾಲೆಯ ಮೇಷ್ಟ್ರುಗಳಿಗೆ ನಿಜವಾಗಲೂ ಗೌರವದ ರೂಪದಲ್ಲಿ ಸರ್ ಅಥವಾ ಸಾರ್ ಅಂತ ಕರಿತೀವಲ್ಲ, ಅದಿಷ್ಟು ಬಿಟ್ಟರೆ ಬೇರೆ ಕಡೆ ಬಳಸೋ ಸಾರು ಮತ್ತು ಹುಳಿಗೆ ಯಾವ ಅರ್ಥನೂ ಇರೋದಿಲ್ಲ. ಅವರನ್ನು ಎಲ್ಲರನ್ನೂ ಕೂಡ ಮರ್ಯಾದೆಯಿಂದ ಅಂಥವರು ಇಂಥವರು ಅಂತ ಕರಿಬೋದು. ಎರಡನೇದು, ಈ ಕನ್ನಡ ಸಿನಿಮಾಗಳ ವಿಚಾರಕ್ಕೆ ಬಂದಾಗ ಬೆಂಗಳೂರನ್ನು ಸ್ಯಾಂಡಲ್ವುಡ್ ಅಂತ ಕರೆಯೋದು, ಅದರಲ್ಲೂ ಬೆಂಗಳೂರನ್ನ ಗಾಂಧಿನಗರನ ಸ್ಯಾಂಡಲ್ವುಡ್ ಅಂತ ಕರೆಯೋದು. ನಾನು ತಿಳಿದುಕೊಂಡ ಹಾಗೆ ಇದು ಬಾಲಿವುಡ್, ಟ್ಯಾಲಿವುಡ್, ಕ್ಯಾಲಿವುಡ್ಗಳ ರಾಗ ಮತ್ತು ರೋಗ. ಸುಮ್ಮನೆ ಅಂಧಾನುಕರಣೆ. ಅಮೇರಿಕದ ಹಾಲಿವುಡ್ನಲ್ಲಿ ಮೂವಿಗಳು ತಯಾರಾಗ್ತವೆ. ಹಾಗಾಗಿ ಎಲ್ಲೆಲ್ಲಿ ಮೂವಿಗಳು ತಯಾರಾಗ್ತವೋ ಅಲ್ಲಿನ ಪ್ರದೇಶದ ಹೆಸರುಗಳಿಗೆಲ್ಲ ವುಡ್ ಅನ್ನೋ ಪದದಿಂದ ಕೊನೆಗಳಿಸಿದರೆ ಹೇಗೆ ಅಂತ ಈ ಥರ ಒಂದು ಐಡಿಯಾ ಯಾವನೋ ಒಬ್ಬ ಹೊಂಬನಿಗೆ ಬಂತು. ಆ ಹೊಂಬನಿಗೆ ಬಂದ ಐಡಿಯಾ ಇಡೀ ದೇಶದ ತುಂಬ ರೋಗವ್ಯಾಪಿಯಾಗಿ ಹರಡ್ಬಿಡ್ತು. ಒಂದು ಉದಾಹರಣೆ ಕೊಡ್ತೀನಿ. ಕಳೆದ ವರ್ಷ 2024ರಲ್ಲಿ ಕೇವಲ ಭಾರತದಲ್ಲಿ ತಯಾರಾದ ಚಿತ್ರಗಳ ಸಂಖ್ಯೆ ಸುಮಾರು 580ಕ್ಕೂ ಹೆಚ್ಚು. ಅದರಲ್ಲಿ ಹಿಂದಿ ಮತ್ತು ತೆಲುಗು ಚಿತ್ರಗಳದ್ದು ಸಿಂಹಪಾಲು. ನಮ್ಮ ಕನ್ನಡ ಭಾಷೆಯಲ್ಲೇ ಸುಮಾರು 50 ಸಿನಿಮಾಗಳು ಬಿಡುಗಡೆಯಾಗಿವೆ ಕಳೆದ ವರ್ಷ. ಅಂಥದ್ರಲ್ಲಿ ಸುಮ್ಮನೆ ಹಾಲಿವುಡ್ಡಿನ ಹೆಸರಿನ ಅನುಕರಣೆ ಮಾಡೋದಾದರೆ ಯಾಕೆ? ಈ ಕೆಟ್ಟ ರೋಗ ನಿಲ್ಲಬೇಕು. ನಮ್ಮತನ ಅಂತ ಸ್ವಲ್ಪನಾದರೂ ಮರ್ಯಾದೆ ಇದ್ದರೆ ಇನ್ನಾದರೂ ಈ ವುಡ್ಗಳ ಬಳಕೆ ಎಲ್ಲ ಕಡೆ ನಿಲ್ಲಬೇಕು ಭಾರತದಾದ್ಯಂತ. ಕೊನೆಯದಾಗಿ 3ನೇದು, ಬ್ರದರು ಮತ್ತು ಸಿಸ್ಟರ್ಗಳ ಬಳಕೆ. ನಮ್ಮ ಅಚ್ಚ ಕನ್ನಡದಲ್ಲಿ ಅಣ್ಣ, ತಮ್ಮ, ತಂಗಿ, ಅಕ್ಕ ಅಂತ ಪದಗಳಿರುವಾಗ ಬ್ರದರು, ಸಿಸ್ಟರು, ಮದರು, ಫಾದರು ಅಂತ ಯಾಕೆ ಬಳಸ್ತಾರೆ ಜನ ಕನ್ನಡ ವಾಕ್ಯಗಳಲ್ಲಿ? ಈಗ ಅತ್ತಿಗೆ, ನಾದಿನಿ, ಸೋದರ ಸೊಸೆ ಇವರಿಗೆಲ್ಲ ಸಿಸ್ಟರ್ ಇನ್ಲಾ ಅನ್ನೋದು ಯಾವ ನ್ಯಾಯ ನೀವೇ ಹೇಳಿ? ಅಣ್ಣನ ಮಗಳಿಗೂ ತಂಗಿ ಮಗಳಿಗೂ ನಮ್ಮ ಸಂಬಂಧದಲ್ಲಿ ವ್ಯತ್ಯಾಸನೇ ಇಲ್ವಾ? ಹಾಗಾದರೆ ಅವ್ರನ್ನೆಲ್ಲ ನೀಸು ಗೀಸು ಅಂತ ಕರಿಬೋದಾ? ಇಂಗ್ಲೀಷ್ ಮಾತಾಡೋರಿಗೆ ಸಂಬಂಧದ ಬೆಲೆ ಏನು ಗೊತ್ತು? ಹಾಗಿದ್ದರೆ ಎಲ್ಲರನ್ನೂ ಅಂಕಲ್ ಅಂತ ಯಾಕೆ ಕರಿತಿದ್ರು ಅವರು? ಇಂಗ್ಲೀಷ್ನಲ್ಲಿ ಎಲ್ಲವೂ ಕಾನೂನ್ಮಯ. ಅವ್ರ ಕಲ್ಚರ್ನಲ್ಲಿ ಇನ್ ಲಾ ಅಂತ ಯಾರನ್ನು ಬೇಕಾದರೂ ಕರೀತಾರೆ. ಆದರೆ ನಮ್ಮ ಕನ್ನಡ ಅಥವಾ ಭಾರತೀಯ ಭಾಷೆಗಳು ಹಾಗಲ್ಲ. ನಮ್ಮಲ್ಲಿ ಅಂತಃಕರಣ, ಕಕ್ಕುಲಿಕೆ, ಪ್ರೀತಿ, ವಿಶ್ವಾಸ, ಮಮತೆ, ಪ್ರೇಮ, ಸ್ನೇಹ, ವಾತ್ಸಲ್ಯಗಳನ್ನು ಆಧರಿಸಿ ಆಮೇಲೆ ವಯಸ್ಸಿಗೆ ತಕ್ಕಂತೆ ಆಯಾ ಸಂಬಂಧಗಳ ನೆಲೆ ನಿಂತಿವೆ. ಹಾಗಾಗಿ ಅವುಗಳಿಗೆಲ್ಲ ಒಂದೊಂದು ಅಪ್ರೋಪ್ರಿಯೇಟ್ ಪದಗಳನ್ನು ಇಟ್ಕೊಂಡಿದ್ದೀವಿ.
ಈಗ ಯಾರಿಗಾದರೂ ಒಂದು ಸಡನ್ನಾಗಿ ಒಂದು ಹೊಡೆತ ಬಿದ್ದರೆ ಅವರೆಲ್ಲ ಕನ್ನಡದಲ್ಲಿ ಅಮ್ಮ ಅಥವಾ ಅವ್ವ ಅಂತ ಕೂಗ್ತಾರೆ ಹೊರತು ಮಮ್ಮಿ ಮದರು ಅನ್ನಲ್ವಲ್ಲ. ಇದೇ ರೀತಿ ಇಂಗ್ಲೀಷ್ದಲ್ಲಿ ಸಂಬಂಧಗಳನ್ನು ಹೇಳೋ ರೋಗವನ್ನು ಕೂಡ ನಾವು ಗುಣ ಮಾಡಿಕೊಳ್ಳಲೇಬೇಕು. ನಮ್ಮ ಬ್ರದರ್ ಬಂದರು, ನಮ್ಮ ಮದರ್ ಬಂದರು ಅಂತ ಅನ್ನೋದು ಬದಲಿ ಬ್ರದರ್ ಅಂದರೆ ನಾನೇನು ಅಣ್ಣ ಅಂದ್ಕೊಳ್ಳೋ ತಮ್ಮ ಅಂದ್ಕೊಳ್ಳೋ, ನೀಟಾಗಿ ನಮ್ಮ ಅಣ್ಣ ಬಂದರು ಅಂತ ಹೇಳ್ಬೋದಲ್ಲ, ಅಥವಾ ತಮ್ಮ ಬಂದರು ಅಂತ ಹೇಳ್ಬೋದಲ್ಲ. ಅದೆಲ್ಲ ಬೇಡಪ್ಪ. ನಿಮಗೆ ಕನ್ನಡ ಮಾತಾಡೋಕ್ಕಷ್ಟು ಬೇಜಾರೇ ಇದ್ದರೆ ಕನ್ನಡನೇ ಮಾತಾಡಬೇಡಿ, ಜೀವನ ಪೂರ್ತಿ ಇಂಗ್ಲೀಷ್ನಲ್ಲೇ ಮಾತಾಡ್ಕೊಂಡೇ ಇರಿ, ಯಾರು ಬೇಡ ಅಂದರು. ಈ ರೋಗ ಮೊದಲು ನಿಲ್ಲಬೇಕು. ಹೀಗಾಗಿ ಈ 3 ವಿಚಾರಗಳಲ್ಲಿ ನನಗೆ ಕನ್ನಡಿಗರನ್ನು ಕಂಡ್ರೆ ಯಾವಾಗಲೂ ಅಸಡ್ಡೆನೇ. ಸುಮ್ಮನೆ ಇವ್ರನ್ನ ಸರ್ ಅಂತ ಕರೀತಾರೆ, ಹಾಲಿವುಡ್ಡು, ಟ್ಯಾಲಿವುಡ್ಡು, ಸ್ಯಾಂಡಲ್ವುಡ್ ಅಂತ ಕರೀತಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಬ್ರದರ್ ಸಿಸ್ಟರ್ಗಳ ಪ್ರಯೋಗ ಬಹಳನೇ ಮಾಡ್ತೀವಿ. ಇದು ನಿತ್ತರೆ ನಾವು ನಮ್ಮ ಸಂಬಂಧಗಳನ್ನು ಹೇಗೆ ಉಳಿಸ್ಕೋತೀವೋ ಹಾಗೆ ನಮ್ಮ ಭಾಷೆಯನ್ನು ಕೂಡ ಉಳಿಸ್ಕೋತೀವಿ, ಬೆಳೆಸ್ಕೋತೀವಿ.